ಸ್ನೇಹಿತರೆ, ಬೆಂಗಳೂರಿನ ಅಬಕಾರಿ ಇಲಾಖೆಯ BUD3 ವ್ಯಾಪ್ತಿಯ ಉಪವಿಭಾಗ 6 ನಾಗರಬಾವಿನಲ್ಲಿದೆ ಆಫೀಸು. ಉಪ ಅಧೀಕ್ಷಕ DYSP ಮಲ್ಲಿಕಾರ್ಜುನ ರೆಡ್ಡಿ ಅಂತೇಳಿ ಈತನ ಹೆಸರು, ಆಸಾಮಿ ಹೆಸರು. ಅವನಿಗೆ ವಿಜಯನಗರ ವಲಯದ ರೇಣುಕಾಂಬ ವೈನ್ಸು, ರೇಣುಕಾ ವೈನ್ಸು, ಡಾಲರ್ಸ್ ವೈನ್ಸು ಮತ್ತು ಜೈಮಾರುತಿ ವೈನ್ಸು ಇವುಗಳ ವಿರುದ್ಧ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅನ್ನುವಂಥ ಒಂದು ಕಾರಣಕ್ಕೆ ಸಾಕ್ಷಿ ಸಹಿತವಾಗಿ ನಾನು ದೂರು ನೀಡಿದ್ದೆ. ಅಬಕಾರಿ ಕಾಯ್ದೆ ಮತ್ತು ಲೋಕಾಯುಕ್ತ ನ್ಯಾಯಾಲಯದ ಆದೇಶದ ಅನ್ವಯ ಇವರು ಕ್ಯಾನ್ಸಲ್ ಮಾಡಬೇಕು. ಏನಿದೆ ಆದೇಶದಲ್ಲಿ ಅಂತಂದರೆ, CL2 ವೈನ್ ಸ್ಟೋರ್ಗಳಲ್ಲಿ 2ಕ್ಕಿಂತ ಹೆಚ್ಚು ಬಾರಿ ದೂರು ದಾಖಲಾದರೆ, ಅಲ್ಲಿ ಅಕ್ರಮ ನಡೀತಿದ್ರೆ, ಸ್ಥಳದಲ್ಲಿ ಮದ್ಯಪಾನ ಮಾಡ್ತಿದ್ರೆ ಅದನ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ಅಂತ ಇದೆ. ಆದರೆ ಇವ್ರು ಯಾರು ಇವತ್ತವರೆಗೂ ಮಾಡಿಲ್ಲ. ಬರುವಂಥ ಆಯುಕ್ತರು ಎಲ್ಲರೂ ಕಳ್ರೆ, ಎಲ್ಲ ಒಳ್ಳೆ ಮಜಾ, ಮಸ್ತ್ ಮಜಾ. ಅಬಕಾರಿ ಇಲಾಖೆ ಅಂದರೆ ತುಂಬಿ ತುಳುಕ್ತದೆ ಲಂಚ. ಆದರೆ ಈ ವಿಜಯನಗರದ ಎಕ್ಸೈಸ್ ಇನ್ಸ್ಪೆಕ್ಟರ್ ರುದ್ರಯ್ಯ ಅಂತ ಬೇರೆ ಒಬ್ಬ ಇದ್ದಾನೆ. ಅವನು ಮತ್ತು ಈ ಉಪಾಧೀಕ್ಷಕ ಮಲ್ಲಿಕಾರ್ಜುನ ರೆಡ್ಡಿ ಇವತ್ತಿನವರೆಗೂ ಯಾವುದೇ ದೂರುಗಳಿರಲಿ, ಮಾಹಿತಿ ಹಕ್ಕುಗಳಲ್ಲಿ ನೀವು ಅವರ ಇಲಾಖೆ ಬಗ್ಗೆ ಏನಾದರೂ ಕೇಳಿದ್ರೆ ಆ ಮಾಹಿತಿ ಕೊಡಲ್ಲ. ಅದಕ್ಕೆ ಅವರದ್ದೇ ಆದಂಥ ಉತ್ತರ ಸಿದ್ಧವಾಗಿರ್ತದೆ, ಅದನ್ನೇ ಅವ್ರು ಕೊಡೋದು. ಈ ಚಿಲ್ಲರೆ ಮನುಷ್ಯ ಉಪಾಧೀಕ್ಷಕ ಇನ್ನೊಂದು ಈ ಆಸಾಮಿ ಏನು ಕೆಲಸ ಮಾಡಿದ್ದಾನೆ ಅಂತಂದರೆ, ಆ ವೈನ್ ಸ್ಟೋರ್ ಮಾಲೀಕರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾನೆ. ಪಾಪ ಅದೆಷ್ಟು ಕೊಟ್ಟರೋ ಗೊತ್ತಿಲ್ಲ, ತಗೊಂಬಿಟ್ಟವನೇ. ಈ ಅರವಿಂದ್ ರಾಜೀವ್ ಎಂಬುವನು ವೈನ್ ಸ್ಟೋರ್ಗಳಿಗೆ ಭೇಟಿ ನೀಡಿ ಪದೇ ಪದೇ, ಅದು ವ್ಯಾಪಾರದ ಸಮಯದಲ್ಲಿ, RTI ಆಕ್ಟಿವಿಸ್ಟ್ ನಾನು, ನನಗೆ ನೀವೆಲ್ಲ ತಿಂಗಳು ಲಂಚ ಮಾಮೂಲಿ ಕೊಡಬೇಕು ಅಂತ ಕೇಳಿದ್ದೀನಂತೆ. ಮತ್ತು ನೀವು ಲಂಚ ಫಿಕ್ಸ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಹಿರಿಯ ಅಧಿಕಾರಿಗಳಿಗೆ ನಾನು ದೂರು ಕೊಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ದೀನಂತೆ. ಆ ರೀತಿ ಒಂದು ಇಂಬರಹನೆ ಕೊಟ್ಬಿಟ್ಟವನೇ ಗಂಜಿಗಿರಾಕಿ DYSP ಮಲ್ಲಿಕಾರ್ಜುನ ರೆಡ್ಡಿ. ಆಯ್ತಪ್ಪ ರೆಡ್ಡಿ, ಒಳ್ಳೆಯದು. ನೀನು ಮತ್ತು ನಿನ್ನ ವಿಜಯನಗರ ಎಕ್ಸೈಸ್ ಇನ್ಸ್ಪೆಕ್ಟರ್ ರುದ್ರಯ್ಯ ಮತ್ತು ನಿನ್ನ ವೈನ್ ಸ್ಟೋರ್ನ ಪಟಾಲಂ ಅದ್ಯಾರೋ ನಿನ್ನ ಕಚೇರಿಗೆ ಬಂದು ನನ್ನ ವಿರುದ್ಧ ದೂರು ಕೊಟ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸಾಬೀತು ಮಾಡು. ಹೇಗಿದ್ದರೂ ನೀನು ವೈನ್ ಸ್ಟೋರ್ನಲ್ಲಿ CC ಕ್ಯಾಮ್ರಾ ಇರುತ್ತಲ್ಲಪ್ಪ, ನಾನು ಗಲಾಟೆ ಮಾಡಿದ್ದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ನೀನು ಹಿರಿಯ ಅಧಿಕಾರಿಗಳಿಗೆ, ಉಪಾಯುಕ್ತ ಮೋತಿಲಾಲ್ಗೆ, ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ, ಇನ್ನೂ ಯಾರ್ಯಾರು ಕೊಡಬೇಕು, ಸಚಿವರಿಗೆ, ಎಲ್ಲರಿಗೂ ಕೊಡು. ನೀನು ನಿಜವಾಗಿ ದಕ್ಷ ಅಧಿಕಾರಿಯಾಗಿದ್ದರೆ ಈ ಕೆಲಸ ನೀನು ಇವತ್ತೇ ಮಾಡಬೇಕು. ನಿನ್ನ ವೈನ್ ಶಾಪ್ ಪಟಾಲಂ ಜೊತೆ ಹೋಗಿ ಮಾಡು. ಅಂದಾಗೆ ಎಷ್ಟು ತೊಗೊಂಡೆ ಈ ರೀತಿ ಇಂಬರ ಕೊಡೋಕ್ಕೆ? ನಿನಗೆ ನಾಚಿಕೆ ಆಗಬೇಕು. ನೀನು ಹೊಟ್ಟೆಗೆ ಅನ್ನ ತಿಂತೀಯ ಅಂದ್ಕೊಂಡಿದ್ದೆ, ಆದರೆ ನೀನು ಈ ಇಂಬರ ನೋಡಿದ ಮೇಲೆ ಗೊತ್ತಾಗಿದ್ದು ನೀನು ಅಮೇಧ್ಯ ತಿಂತೀಯ ಅಂತ. ಜ್ಞಾಪಕ ಇದೆಯಾ? ನೀನೇ ನನ್ನ ಹತ್ರ ಒಂದು ಸತಿ ಕೇಳ್ಕೊಂಡಿದ್ದೆ, ನನಗೆ ಕೆಲವು ಎಕ್ಸೈಸ್ ಇನ್ಸ್ಪೆಕ್ಟರ್ಗಳು ನಮಗೆ ಬೆದರಿಕೆ ಹಾಕ್ತಾರೆ, ನೀನು ಬೇರೆ ಊರಿನವನು, ಇಲ್ಲೇನು ನಡೆಯಲ್ಲ ಅಂತ. ಜ್ಞಾಪಕ ಮಾಡ್ಕೋ, ಅವೆಲ್ಲ ಹಳೇದೆಲ್ಲ ಜ್ಞಾಪಕ ಮಾಡ್ಕೋಬೇಕು ಯಾವಾಗಲೂ. ನಿಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಗಳು ತುಂಬ ಪ್ರಯತ್ನಪಟ್ಟು ಸುಸ್ತಾಗಿದ್ದಾರೆ ನನ್ನ ವಿರುದ್ಧ. ಈಗ ಅದರ ಪಟ್ಟಿಲಿ ನೀನು ಒಬ್ಬ ದಾಖಲಾಗ್ತೀಯ ಅಷ್ಟೇ, ನಿನ್ನ ಕೈ ನಿಲುವು ಮಾಡ್ಕೊಳಕ್ಕಾಗಲ್ಲ. ರುದ್ರಯ್ಯ ಎಕ್ಸೈಸ್ ಇನ್ಸ್ಪೆಕ್ಟ್ರು, ಲೋಕಾಯುಕ್ತರೆ, ಇವ್ರನ್ನ ಗಮನಿಸಿ. ಅಬಕಾರಿ ಇಲಾಖೆಯಲ್ಲಿ ಯಾವುದೂ ಸರಿ ಇಲ್ಲ, ಹಾಗಂತ ಉಳಿದಿದ್ದೆಲ್ಲ ಸರಿಯಾಗಿದೆ ಅಂತಲ್ಲ. BUD3 ಅಷ್ಟು ಗಬ್ಬೆದ್ದೋಗಿರೋದು ಯಾವುದೂ ಇಲ್ಲ. ಅದರಲ್ಲೂ ಕೆಂಗೇರಿ, ಜ್ಞಾನಭಾರತಿ, ಪೀಣ್ಯ, ವಿಜಯನಗರ ಸೇರಿದಂತೆ ಯಾವುದೂ ಸರಿ ಇಲ್ಲ. ಅಬಕಾರಿ ಇಲಾಖೆ ಅಂದರೆ ಅತ್ಯಂತ ದೊಡ್ಡ ಭ್ರಷ್ಟರ ಇಲಾಖೆ. ಇವ್ರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಿ.